ಕೆಜಿಎಫ್ ಬಾಬು ತಮ್ಮ ಮಗನ ವಿರುದ್ಧ ಗುಡುಗಿದ್ದಾರೆ. ತನ್ನ ಮಗ ತಮಗೆ ಕೊಲೆ ಬೆದರಿಕೆ ಹಾಕಿದ್ದಾನೆ ಅಂತ ಹೇಳ್ತಿದ್ದಾರೆ. ನನ್ನ ಆಸ್ತಿಯ ಅರ್ಧ ಪಾಲು ಚಿಕ್ಕಪೇಟೆ ಮತದಾರರಿಗೆ ನೀಡುವುದಾಗಿ ಜಿ ಕನ್ನಡ ನ್ಯೂಸ್ ಜೊತೆ ಕೆಜಿಎಫ್ ಬಾಬು ಈ ರೀತಿಯಾಗಿ ಮಾತನಾಡಿದ್ದಾರೆ. ಅವರ ಜೊತೆಗೆ ನಮ್ಮ ಪ್ರತಿನಿಧಿ ಭವ್ಯ ಸುನಿಲ್ ಮಾತನಾಡಿಸಿದ್ದಾರೆ. ಕೇಳೋಣ ಬನ್ನಿ ಏನು ಹೇಳಿದ್ದಾರೆ ಅಂತ. ಕೆಜಿಎಫ್ ಬಾಬು ಇದೀಗ ಮತ್ತೆ ಸುದ್ದಿಯಲ್ಲಿರುವಂಥದ್ದು, ತನ್ನ ಮಗನ ಮೇಲೇನೆ ಆರೋಪ ಮಾಡ್ತಾ ಇದ್ದಾರೆ. ಬನ್ನಿ ಅವ್ರನ್ನ ಮಾತಾಡ್ತೀನಿ. ಸರ್, ಈಗಾಗಲೇ ನಿಮ್ಮ ಮಗ ನಿಮ್ಮ ಜೊತೆನೇ ಇದ್ರು, ಏನು ಆರೋಪ ಮಾಡ್ತಿದ್ದೀರಾ, ಏನು ಮಾಡಿದ್ದಾರೆ ನಿಮಗೆ? ನಮಸ್ಕಾರ. ನಾನು ನನ್ನ ಮಗನಿಗೆ GM ಇನ್ಫಿನಿಟ್ ಓನರ್ ಗುಲಾಮ್ ಮುಸ್ತಫಾ ಅವ್ರ ಮನೆಯಲ್ಲಿ ಸಂಬಂಧ ಮಾಡಿರ್ತೀನಿ. ಆವಾಗ ನಾವು ಎನ್ಕ್ವೈರಿ ಮಾಡಲ್ಲ. ನಾನು ಹೋಗಿ ಒಂದು ರಾಂಗ್ ಜಾಗದಲ್ಲಿ ಸಿಗಾಕೊಂಡಿದ್ದೀನಿ. ಅವರು ಒಂದು GM ಇನ್ಫಿನಿಟ್ ಅವರು ಗುಲಾಮ್ ಮುಸ್ತಫಾ ಒಂದು ದಿವಸ ಬರ್ತಾರೆ ನನ್ನ ಹತ್ರ. ನನಗೆ NCLTಯಿಂದ ಪ್ರಾಪರ್ಟಿ ಆ್ಯಕ್ಷನ್ಗೆ ನೋಟಿಸ್ ಬಂದುಬಿಟ್ಟಿದೆ, ನನಗೆ ದಯವಿಟ್ಟು ಕಾಪಾಡಿ. ಬಾಂಬೆಯಲ್ಲಿ SBI ಬ್ಯಾಂಕ್ನವರು ಇದು ಪ್ರಾಪರ್ಟಿ ಆ್ಯಕ್ಷನ್ ಮಾಡಬೇಕಂತ ಆ್ಯಕ್ಷನಲ್ಲಿ ಬಂದುಬಿಟ್ಟಿದೆ, ದಯವಿಟ್ಟು ನನಗೆ ಸಹಾಯ ಮಾಡಿ ಅಂತ ಹೇಳ್ತಾರೆ. ಆಯಿತು ಅಂತೇಳ್ಬಿಟ್ಟು ಅವ್ರು ಬಾಂಬೆಗೆ ಕರ್ಕೊಂಡು ಹೋಗ್ತಾರೆ. ಬಾಂಬೆಗೆ ಕರ್ಕೊಂಡು ಹೋದರೆ 45 ಕೋಟಿ ಅವ್ರ ಸಾಲ ಇರ್ತಾರಲ್ಲಿ. ಆ ಸಾಲ ಇದ್ದು ಇವರು ಹೋಗಿ ರಿಕ್ವೆಸ್ಟ್ ಮಾಡ್ತಾರೆ GMಗೆ ಮತ್ತು ಪಟೇಲ್ ಇಂಜಿನಿಯರಿಂಗ್ ಅವ್ರಿಗೆ ರಿಕ್ವೆಸ್ಟ್ ಮಾಡಿ 3 ತಿಂಗಳು ಟೈಮ್ ಕೇಳ್ತಾರೆ, ಇದು ಆ್ಯಕ್ಷನ್ ಮಾಡಬೇಡಿ ಅಂತ. ಕೇಳಿದ್ರೆ ಅವ್ರು ಏನು ಮಾಡ್ತಾರೆ, ಅದಕ್ಕೆ 3 ತಿಂಗಳು ಟೈಮ್ ನಾನು ರಿಕ್ವೆಸ್ಟ್ ಮಾಡಿ ಕೇಳ್ತೀನಿ, ಅದಕ್ಕೆ ಗ್ಯಾರಂಟಿ ಏನು ಕೊಡ್ತೀರಾ ಅಂತ ಹೇಳ್ತಾರೆ. ಏನು ಗ್ಯಾರಂಟಿ ಕೊಡಬೇಕಂದ್ರೆ ನಿಮ್ಮ ಪ್ರಾಪರ್ಟಿ ಗ್ಯಾರಂಟಿ ಕೊಡಿ ಅಂತಾರೆ. ಹೌದು, ನಂದು ಎಲೆಕ್ಟ್ರಾನಿಕ್ ಸಿಟಿಯಲ್ಲಿ ಒಂದು 5.5 ಎಕರೆ ಲ್ಯಾಂಡ್ ಇರುತ್ತೆ. 5.5 ಎಕರೆ 45 ಕೋಟಿಗೆ ಆ ಲ್ಯಾಂಡ್ನ ಅವ್ರಿಗೆ ಹಡ ಇಡ್ತೀನಿ, ಮಾಡಿಕೇಶ್ ಕೊಡ್ತೀನಿ, ಗ್ಯಾರಂಟಿ ಕೊಡ್ತೀನಿ. ಗ್ಯಾರಂಟಿ ಕೊಟ್ಟರೆ 90 ದಿವಸದಲ್ಲಿ ಕಟ್ಟಬೇಕಂತ ಗ್ಯಾರಂಟಿ ಕೊಡ್ತೀನಿ. 90 ದಿವಸದಲ್ಲಿ ಅವ್ರು ಕಟ್ಟಲ್ಲ. ಆ ದುಡ್ಡನ್ನು ನಾನು ಹೋಗಿ 15 ಕೋಟಿ ಕಟ್ಟಿ ಆ ಪ್ರಾಪರ್ಟಿ ಬಿಡಿಸ್ಕೊಂಡು ಬರ್ತೀನಿ. ಇನ್ನೂ 30 ಕೋಟಿ ಅವ್ರಿಗೆ ಕೊಡಬೇಕಾಗಿರುತ್ತೆ. ಇವರು ಇನ್ನೂವರೆಗೂ ದುಡ್ಡು ಕೊಟ್ಟಿಲ್ಲ. ಫ್ರಾಡ್ ಮಾಡಿ, ನನಗೂ ಫ್ರಾಡ್ ಮಾಡಿದ್ದಾರೆ, ಅವ್ರಿಗೂ ಫ್ರಾಡ್ ಮಾಡಿದ್ದಾರೆ. ಅವರು ನನ್ನ ಮಗನಿಗೆ 3 ದಿವಸ ಆದಮೇಲೆ ನನ್ನ ಮಗ ಬರ್ತಾನೆ ನನ್ನ ಹತ್ರ, ಅವ್ರ ಮನೆಯಲ್ಲಿ ಇರ್ತಾನೆ. ಅವ್ನು ಬಂದು ಈ ಪ್ರಾಪರ್ಟಿ ನಮ್ಮ ಮಾವನಿಗೆ ಸ್ವಲ್ಪ ಹೆಲ್ಪ್ ಮಾಡು ಅಂತ ಕೇಳಿದ್ರು, ನೀನು ಮಾಡಿಲ್ಲ ಅಂತ, ನನಗೆ ಡ್ಯಾಮೇಜ್ ಆಗ್ತಾಯಿದೆ ಅಲ್ಲಿ, ನೀನು ಅವ್ರಿಗೆ ಪ್ರಾಪರ್ಟಿ ಕೊಡು ಅಂತಾನೆ. ಅವ್ನು ದೊಡ್ಡ ಫ್ರಾಡ್ ಇದ್ದಾನಪ್ಪ, ಬ್ಯಾಂಕ್ಗಳಿಗೆಲ್ಲ ಮೋಸ ಮಾಡಿದ್ದೀನಿ, 2,000 ಕೋಟಿ ಮೇಲೆ ಅವ್ನಿಗೆ ಸಾಲ ಇದೆ, ಅವನ ಹತ್ರ ಇವತ್ತಿಲ್ಲ ನಾಳೆ ಓಡೋಗ್ಬಿಡ್ತಾನೆ, ನೀನು ಹುಷಾರಾಗಿರು, ಬೇಡ ನಮಗೆ ಸಂಬಂಧ ಇರಲಿ, ಇದೆಲ್ಲ ಬೇಡ ಅಂತ ಹೇಳ್ತೀನಿ. ಅಂದರೆ ಈ ಪ್ರಾಪರ್ಟಿ ಯಾರಿಗೋಸ್ಕರ ಇಟ್ಟಿದ್ಯಾ ನೀನು ಅಂತ ಕೇಳ್ತಾನೆ. ನಿನಗೋಸ್ಕರ ಇಟ್ಟಿದ್ದೀನಿ, ಆದರೆ ಈ ಪ್ರಾಪರ್ಟಿ ನನಗೆ ಬೇಕಾಗಿಲ್ಲ, ಅವ್ರಿಗೆ ಕೊಟ್ಬಿಡು ಅಂತಾನೆ. ಏನೋ ಹಿಂಗೆ ಹೇಳ್ತಾ ಇದೆಯಾ ಅಂತ ಕೆನ್ನೆ ಮೇಲೆ ಒಂದು ಏಟು ಹೊಡಿತೀನಿ ನಾನು. ಹೊಡೆದ್ರೆ ನನಗೆ ಸೋಫಾ ಮೇಲೆ ತಳ್ಳಿಬಿಟ್ಟು ಹೊಡಿಯೋಕ್ಕೆ ಬರ್ತಾನೆ. ಆಮೇಲೆ ನನ್ನ ಹೆಂಡತಿ ಮಕ್ಕಳೆಲ್ಲ ಬಂದು ಬಿಡಿಸಿ ಕಳಿಸ್ತಾರೆ. ಅವನ ಮನೆ ಬಿಟ್ಟು ಹೋಗಿ 50 ದಿವಸ ಮೇಲೆ ಆಗಿರುತ್ತೆ, ಆದರೆ ಇವತ್ತರೆಗೂ ಬಂದಿಲ್ಲ. ಇವತ್ತು ಮೀಡಿಯಾ ಇದೆ ಅಂತೇಳ್ಬಿಟ್ಟು ಬಂದಿದ್ದಾನೆ. ಇದು ಕೆಜಿಎಫ್ ಬಾಬು ಮಾತು. ಬೆಂಗಳೂರಿಂದ ಕ್ಯಾಮ್ರಾ ಪರ್ಸನ್ ವಿನೋದ್ ಜೊತೆ ಭವ್ಯ ಸುನಿಲ್, ಜಿ ಕನ್ನಡ ನ್ಯೂಸ್.